ಎಕ್ಸಾಮ್ನಿಂದ ಚೆನ್ನಾಗಿ ತಿಳಿದುಕೊಂಡಿದ್ದೇನೆ. ನನ್ನ ವರದಿಯನ್ನು ನಾನು ಅರ್ಥ ಮಾಡಿಕೊಂಡೆ ಮತ್ತು ಆಪ್ಟಿಟ್ಯೂಡ್ ಪರೀಕ್ಷೆಗಳ ಮತ್ತು ಯೋಗ್ಯತೆಗಳ ಅಂಕಗಳನ್ನು ನಾನು ತಿಳ್ಕೊಂಡೆ. ಪುಟ ಸಂಖ್ಯೆ 11ರಲ್ಲಿ ನನಗೆ ಕರಿಕ್ಯುಲಮ್ ಆಧಾರಿತ ಪರೀಕ್ಷಾ ಫಲಿತಾಂಶಗಳನ್ನು ನಾನು ತಿಳ್ಕೊಂಡೆ ಮತ್ತು 19ನೇದರಲ್ಲಿ ನನಗೆ ಸ್ಟೂಡೆಂಟ್ ಮ್ಯಾಪ್ ನನ್ನ ಬಗ್ಗೆ ನಾನೇ ಮ್ಯಾಪ್ ಹಾಕೊಳ್ಳೋದನ್ನು ನೋಡಿಕೊಂಡೆ ಮತ್ತು ನನ್ನ ಪುಟ ಸಂಖ್ಯೆ 17ರಲ್ಲಿ ನಾನು ಹೇಗಿದ್ದೀನಿ, ನನ್ನ ವ್ಯಕ್ತಿತ್ವ ಹೇಗಿದೆ ಅನ್ನೋದನ್ನು ನಾನು ತಿಳ್ಕೊಂಡೆ ಮತ್ತು ಪುಟ ಸಂಖ್ಯೆ 13ರಲ್ಲಿ ನಾನು ಹೆಚ್ಚಿನ ಆಸಕ್ತಿ ಪ್ರದೇಶಗಳು ಯಾವುದರಲ್ಲಿದ್ದೀನಿ ಅನ್ನೋದ್ರ ಬಗ್ಗೆ ಗೌರ್ಮೆಂಟ್ ಆ್ಯಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನಲ್ಲಿ ನಾನು ಹೆಚ್ಚಿನ ಆಸಕ್ತಿ ಪ್ರದೇಶಗಳನ್ನು ಹೊಂದಿ ಈ ಪುಸ್ತಕದ ಮೂಲಕ ತಿಳಿದುಕೊಂಡೆ ಮತ್ತು ನನ್ನ ಆಪ್ಟಿಟ್ಯೂಡ್ ಟೆಸ್ಟ್ ರಿಸಲ್ಟ್ ಬಗ್ಗೆ ಕೂಡ ಈ ಒಂದು ಪುಸ್ತಕದಿಂದ ತಿಳಿದುಕೊಂಡೆ. ನಾನು ತುಂಬ ಸಂತೋಷನಾಗಿದ್ದೇನೆ ಈ ಎಲ್ಲ ಪರೀಕ್ಷಾ ರಿಸಲ್ಟನ್ನು ನೋಡಿ. ರಾಮಲಿಂಗಣ್ಣನವರ ನಿಮ್ಮ ವರದಿಯನ್ನು ಅರ್ಥ ಮಾಡಿಕೊಳ್ಳುವುದು. ಪೇಜ್ ನಂಬರ್ 11ರಲ್ಲಿ ಕರಿಕ್ಯುಲಮ್ ಆಧಾರಿತ ಪರೀಕ್ಷಾ ಫಲಿತಾಂಶ ಸೈನ್ಸ್, ಇಂಗ್ಲಿಷ್, ಸೋಷಿಯಲ್ ಸೈನ್ಸ್, ಮ್ಯಾಥ್ಸ್ ನಂದು ತುಂಬಾ ಹೆಚ್ಚಿಗೆ ಇದೆ. ಪೇಜ್ ನಂಬರ್ 13ರಲ್ಲಿ ನನಗೆ ಆಸಕ್ತಿ ಇರುವುದು ನನಗೆ ಗೊತ್ತಿರಲಿಲ್ಲ, ಮೀಡಿಯಾ, ಆರ್ಟ್ಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್. ಪೇಜ್ ನಂಬರ್ 19ರಲ್ಲಿ ನನಗೆ ಮುಂದೆ ನಾನು ಏನಾಗಬೇಕು ಮತ್ತು ನನಗೆ ಎದ್ರ ಮೇಲೆ ಇಂಟ್ರೆಸ್ಟ್ ಐತೆ ಅಂತ ತೋರಿಸ್ಕೊಡ್ತು. ಪೇಜ್ ನಂಬರ್ 17 ನನ್ನ ವ್ಯಕ್ತಿತ್ವ ಅಮಾನ್ಯವಾಗಿದೆ.